ಇವತ್ತಿನ ದಿನ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಡಯಟ್ ಸಲಾಡ್ ಹೇಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕಾರ್ನನ್ನು ತೊಗೊಂಡಿದ್ದೀನಿ. ಕಾರ್ನನ್ನು ನೋಡಿ ಒಂದು ಕುಕ್ಕರಲ್ಲಿ ಹಾಕಿ ಬೇಯಕ್ಕಿಡ್ತಾ ಇದ್ದೀನಿ. ನೀವು ಓಪನ್ ಪಾತ್ರೆಯಲ್ಲೂ ಕೂಡ ಬೇಯಕ್ಕಿಡ್ಬೋದು. ಸ್ವಲ್ಪ ಟೈಮ್ ತೊಗೊಳುತ್ತೆ. ಕುಕ್ಕರಲ್ಲಾದರೆ ಬೇಗನೆ ಬೆಂದೋಗುತ್ತೆ. ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಗೆ ಎಣ್ಣೆ ಕೂಡ ಹಾಕಿ ನಾನಿಲ್ಲಿ ಉಪ್ಪು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಮ್ಗೆ ಯಾವ ಹದಕ್ಕೆ ಬೇಕೋ, ಎಷ್ಟು ಸಾಫ್ಟಾಗಿ ಬೇಕೋ ಅಷ್ಟು ಸಾಫ್ಟಾಗಿ ಕಾರ್ನ್ ಬೆಂದಿರುತ್ತೆ. ಇವಾಗ ನೋಡಿ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಕಾರ್ನನ್ನು ತೆಗೆದುಕೊಂಡು ಇವಾಗ ನೀವು ಕೈಯಿಂದ ಬೇಕಿದ್ರೂ ಇದನ್ನು ಒಂದೊಂದೇ ಈ ಕಾರ್ನ್ ಪೀಸ್ಗಳೇನಿರುತ್ತೆ ತೆಗಿಬೋದು. ಬಟ್ ಅದಕ್ಕೆ ಅಷ್ಟು ಟೈಮ್ ಇಲ್ಲ ಅಂತಂದರೆ ಇದನ್ನು ಕಾರ್ನನ್ನು ಚಾಕುವಿಂದ ಕಟ್ ಮಾಡ್ಕೋಬೋದು. ನೋಡಿ ಹೇಗೆ ಅಂತ ತೋರಿಸ್ತೀನಿ. ತುಂಬ ಈಸಿ ಮೆಥಡಲ್ಲಿ ಕಾರ್ನನ್ನು ಈ ಥರ ಕಟ್ ಮಾಡ್ಕೋಬೋದು ಚಾಕುವಿಂದ. ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಕಟ್ ಆಗುತ್ತೆ. ಹಾಗೆ ಸಾಫ್ಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, ನಾರಿನಂಶ ಮಾತ್ರ ಬರಲ್ಲ. ನಾವು ಕೈಯಿಂದ ಸುಲಿದ್ರೆ ಕಾಳುಗಳನ್ನು ನಾರಿನಂಶ ಕೂಡ ಬರುತ್ತೆ. ಈ ಥರ ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಟ್ ಆಗುತ್ತೆ. ನೋಡಿ ಇದೇ ಥರ ಎಲ್ಲ ಕಾರ್ನ್ 2 ಪೀಸ್ಗಳನ್ನು ನಾನು ಇದೇ ಥರ ಕಟ್ ಮಾಡ್ಕೊತೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತ. ಹೀಗೆ ತಿಂದ್ಬಿಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಮಕ್ಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕಿ ಕೊಟ್ಟರೆ. ನಾನಿಲ್ಲಿ ಸಲಾಡ್ ಮಾಡ್ತಿರೋದ್ರಿಂದ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಿರ್ಬೋದು ಇದನ್ನು ಬಿಡಿಯಾಗಿ ಮಾಡ್ಕೋಬೇಕು. ನೋಡಿ ಕೈಯಿಂದನಾದರೂ ಮಾಡ್ಕೊಳ್ಳಿ ಅಥವಾ ಸ್ಪೂನಿಂದನಾದರೂ ಇದನ್ನು ಕಾಳುಗಳನ್ನು ಬಿಡಿಸ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಉಳಿದಂಥ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ. ಮಕ್ಕಳಿಗೆ ಇಷ್ಟೇ ಕೊಟ್ಟರೆ ಎಷ್ಟು ಚೆನ್ನಾಗಿ ಇಷ್ಟಪಟ್ಕೊಂಡು ತಿಂತಾರೆ. ಇವಾಗ ನೋಡಿ ಅರ್ಧದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಅರ್ಧದಷ್ಟು ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೋಡಿ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ. ಯಾವುದೇ ಸಲಾಡ್ಗಾಗಿ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ 1 ಟೀ ಸ್ಪೂನ್ ಆಗೋಷ್ಟು. ಹಾಗೆಯೇ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲಾನ ಹಾಕ್ಕೊಳ್ಳಿ 1 ಅರ್ಧ ಟೀ ಸ್ಪೂನ್ ಆಗೋಷ್ಟು. ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಪ್ಪ ಬೆಣ್ಣೆ ಜಾಸ್ತಿನೂ ಹಾಕೋ ಹಾಗಿಲ್ಲ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕಿದ್ರೆ ಸಾಕು. ಹಾಕಿ ಚೆನ್ನಾಗೆ ಇದನ್ನು ಎಲ್ಲವನ್ನು ಬೇರೆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಖಾರ ಇಷ್ಟ ಇದ್ದರೆ ಈ ಡಯಟಲ್ಲಿ ತಿನ್ನೋಕೆ ಅಥವಾ ಈ ಸಲಾಡಲ್ಲಿ ಖಾರ ಇಷ್ಟ ಇದೆ ಅನ್ನೋದಾದರೆ ಗ್ರೀನ್ ಚಿಲ್ಲಿನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಹಸಿರು ಮೆಣಸಿನ್ಕಾಯಿನೂ ಕೂಡ ಕ್ಲೀನಾಗಿ 2 ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ನಿಮಗೆ ಫಿಲ್ಲಿಂಗ್ ಆಗಿರುತ್ತೆ. ಒಂದೇ ಒಂದು ಬೌಲ್ ತಿಂದುಬಿಟ್ರೆ ಈ ಕಾರ್ನ್ ಸಲಾಡನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಿ ಈ ಥರ ಸಲಾಡ್ಸನ್ನು ಮಾಡ್ಕೊಂಡು ತಿಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ವೆಯ್ಟ್ ಲಾಸ್ಗೆ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.